ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿಯಲ್ಲಿ ಸರ್ಕಾರ 1000 ದಿನಗಳ ಸಾಧನಾ ಸಮಾವೇಶವನ್ನು ಮಾಡಿರುವಂಥದ್ದು, ಜೊತೆಗೆ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶವನ್ನು ಹಮ್ಮಿಕೊಂಡಿರುವಂಥದ್ದು. ಇಂದು ನಡೆಯುವಂಥ ಸಮಾವೇಶಕ್ಕೆ 2 ಲಕ್ಷಕ್ಕೂ ಅಧಿಕ ಜನರು ಭಾಗಿಯಾಗ್ತಾರೆ. ಹೀಗಾಗಿ ಬಂದಂಥ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾನು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಏನು 2 ಲಕ್ಷಕ್ಕೂ ಅಧಿಕ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಬಂದಂಥ ಜನರಿಗೆ ಸಾಧನ ಸಮಾವೇಶ ನೋಡಲಿಕ್ಕೆ ಬಂದಂಥ ಜನರಿಗೆ ಏನು ಬೂಂದಿ ಲಾಡುವನ್ನು ಮಾಡಿರುವಂಥದ್ದು. ಏನು ಹುಬ್ಬಳ್ಳಿಯ ಅನ್ನಪೂರ್ಣೇಶ್ವರಿ ಕ್ಯಾಟರ್ಸ್ ಏನಿದೆ ಅವರು ಇದನ್ನ ಗುತ್ತಿಗೆಯನ್ನು ಪಡೆದಿರುವಂಥದ್ದು. 2 ಲಕ್ಷ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆರ್ಡರ್ನ ಪಡೆದಂಥವ್ರು ಈಗ ಬೂಂದಿ ಲಾಡನ್ನು ಯಾವ ರೀತಿ ಮಾಡಿ ಇಟ್ಟಿದ್ದಾರೆ ಅಂತೇಳಿ ತೋರಿಸ್ತಾ ಹೋಗ್ತೇನೆ. ಮತ್ತೊಂದು ಬದಿಯಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ ನಿಮಗೆ. ಇಲ್ಲಿ ಬಂದಂಥ ಜನರಿಗೆ ಊಟದ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ಪಲಾವ್ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಪಲಾವು ಮೊಸರನ್ನ ನಿಮಗೆ ತೋರಿಸ್ತಾ ಇದ್ದೀನಿ. 3 ಕೌಂಟರ್ಗಳನ್ನು ಮಾಡಿರುವಂಥದ್ದು. ಯಾಕಂದರೆ 2 ಲಕ್ಷಕ್ಕೂ ಅಧಿಕ ಜನರು ಸೇರುವಂಥ ಹಿನ್ನೆಲೆಯಲ್ಲಿ 3 ಕೌಂಟರನ್ನು ಮಾಡಿ 200ಕ್ಕೂ ಅಧಿಕ ಬಾಣಿಸಿಗರು ಮತ್ತು 100 ಜನರು ಅವರಿಗೆ ಸಹಾಯಕರು ಸೇರಿ ಇಷ್ಟು ಜನರಿಗೆ ಅಡಿಗೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಕಳೆದ 2-3 ದಿನಗಳಿಂದ ಸಿದ್ಧತೆಯನ್ನು ಮಾಡಿಕೊಂಡಿರೋದು. ಮತ್ತೊಂದು ಕಡೆ ತೋರಿಸ್ತಾ ಹೋಗ್ತೀನಿ, ಬಿಸಿಲು ಹೆಚ್ಚಿಗೆ ಇರುವುದರಿಂದ ಮೊಸರನ್ನ ಊಟ ಮಾಡಲಿ ಅಂತೇಳಿ ಜಿಲ್ಲಾಡಳಿತ ಅವರು ಬಂದಂಥ ಜನರಿಗೆ ಮೊಸರನ್ನದ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು, ಜೊತೆಗೆ ಮಜ್ಜಿಗೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಒಟ್ಟಾರೆ 2 ಲಕ್ಷ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ ಸಿದ್ಧತೆಯನ್ನು ಮಾಡಿಕೊಂಡು ಮುಖ್ಯ ವೇದಿಕೆ ಏನಿದೆ ಜರ್ಮನ್ ಟೆಂಟ್ ಹಾಕಲಾಗಿದೆ. ಆ ಮುಖ್ಯ ವೇದಿಕೆಯ ಎಡಬದಿ ಮತ್ತು ಬಲಬದಿ 2 ಕಡೆ ಊಟದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ನೀಟಾಗಿ ಬಂದು ಎಲ್ಲರೂ ಊಟದ ವ್ಯವಸ್ಥೆಯನ್ನು ಮಾಡಬೇಕು. ಅದರ ಜೊತೆಗೆ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಒಟ್ಟಾರೆ ಹಾವೇರಿ ಜಿಲ್ಲೆಯಲ್ಲಿ ಸಾಧನಾ ಸಮಾವೇಶ ನಡೀತಿದೆ. ಸಾಧನಾ ಸಮಾವೇಶಕ್ಕೆ ಬಂದವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ವಿಶೇಷವಾಗಿ ಜಿಲ್ಲಾಡಳಿತ ಮಾಡಿ ಯಾರಿಗೂ ತೊಂದರೆ ಆಗದಂತೆ ಕಟ್ಟುನಿಟ್ಟಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಫಕೀರ್ಗೌಡ ಜೊತೆ ಅಣ್ಣಪ್ಪ ಬರ್ಕಿ, TV9 ಹಾವೇರಿ.